ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ಬೋದು ಔಟ್ಲುಕ್ ಇದು. ಇವಾಗ 11:30 ಆಗಿದೆ. ನನ್ನ ಮಗನಿಗೆ ಗ್ರ್ಯಾಜುಯೇಷನ್ ಡೇ ಇದೆ. ಇವಾಗೆಲ್ಲ ಗ್ರ್ಯಾಜುಯೇಷನ್ ಡೇ ಅಂತ ಸ್ಕೂಲಲ್ಲಿ ಮಾಡ್ತಾರೆ. UKG ಓದ್ತಾ ಇದ್ದಾನೆ ಅಲ್ವಾ. ಹಾಗಾಗಿ ನಾನಿವತ್ತು ಮನೆ ಹತ್ತಿರ ಇರ್ತಕ್ಕಂತಹ ಒಂದು ಲೂಲು ಮಾರ್ಕೆಟ್ ಶಾಪ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅವನಿಗೆ ರೆಡ್ ಕಲರ್ ಟೀ ಶರ್ಟ್ ತೆಗೆದುಕೊಂಡು ಬರೋಕ್ಕೆ ಅಂತ. ನಿನ್ನೆ ನಾವು ಎಲ್ಲ ಮನೆ ಹತ್ರ ಅಲ್ಲಿ ತುಂಬ ಶಾಪ್ಗಳಿದೆ, ಅಲ್ಲೆಲ್ಲ ಹುಡುಕಿದ್ರು ಕೂಡ ಪ್ಲೇನ್ ಕಲರ್ ರೆಡ್ ಟೀ ಶರ್ಟ್ ನಮಗೆ ಸಿಗಲೇ ಇಲ್ಲ. ಸೊ ಇವತ್ತು ನಾನು ಇಲ್ಲಿ ಒಂದು ಲೂಲು ಹೈಪರ್ ಮಾರ್ಕೆಟ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವರಿಗೆ ಹೊರ ಕರ್ಕೊಂಡು ಬಂದ ತಕ್ಷಣ ಎಷ್ಟು ಖುಷಿಯಾಗಿದೆ ಅಂತ. ಇವತ್ತು ಬೆಳಗ್ಗಿಂದ ಇಲ್ಲಿ ಕ್ಲೈಮೇಟ್ ಚೆನ್ನಾಗಿಲ್ಲ, ಮೋಡ ಥರ ಆಗಿತ್ತು ಅಂತ ಛತ್ರಿ ತಗೊಂಡು ಬಂದ್ವಿ. ಬಟ್ ಇವಾಗ ನೋಡಿ ಬಿಸಿಲು ಹಂಗೆ ಸ್ವಲ್ಪ ಬರ್ತಾ ಇದೆ. ನೋಡ್ಬೋದು ಎಷ್ಟು ದೊಡ್ಡ ಬಿಲ್ಡಿಂಗ್ಗಳಿಲ್ಲಿದೆ ಅಂತ ಹೇಳಂತಂದು. ಇದೇ ಲೂಲು ಮಾರ್ಕೆಟು ಕಾಣ್ತಾ ಇದೆ. ಸಿಗ್ನಲ್ ದಾಟ್ಬಿಟ್ಟು ನಾವು ಹೋಗಬೇಕು. ಹಸ್ಬೆಂಡ್ಗೆ 12 hours ಡ್ಯೂಟಿ ಇದೆ. ಇವಾಗ ಎಲ್ಲ ಹತ್ರ ನಾನೇ ಅಡ್ಡಾಡೋದು, ಏನೇನು ಬೇಕು ತೊಗೊಂಡು ಬರೋದು, ಮಕ್ಕಳಿಗೆ ಏನೇನೆಲ್ಲ ಬೇಕು ಮಾಡ್ತಾ ಇರ್ತೀನಿ. ಮೊದಲಿಗೆ ದುಬೈಗೆ ಬಂದಾಗೆ ತುಂಬ ಭಯ ಆಗ್ತಿತ್ತು, ಔಟ್ಸೈಡೇ ಹೋಗ್ತಿರ್ಲಿಲ್ಲ ನಾನು, ಅಷ್ಟೊಂದು ಹೆದರ್ಕೊತಿದ್ದೆ. ಇವಾಗಂತರೂ ನೋಡಿ ನಾನೇ ಎಲ್ಲ ಅಡ್ಡಾಡ್ಕೊಂಡು ಏನು ಬೇಕದು ತೊಗೊಂಡು ಬರ್ತೀನಿ, ಎಲ್ಲಿ ಬೇಕಾದರೂ ಹೋಗೋಕೆ ಧೈರ್ಯ ಬಂದುಬಿಡ್ತು. ಹೀಗೆ ಅಲ್ವಾ ಮನುಷ್ಯ ಬರ್ತಾ ಎಲ್ಲ ವಿಷಯಗಳಿಗೂ ಹೊಂದ್ಕೊಂಡು ಪರ್ಫೆಕ್ಟ್ ಆಗ್ತಾ ಹೋಗ್ತಾನೆ. ಇಲ್ಲಿ ಈ ಥರ ಸಿಗ್ನಲ್ ಇರುತ್ತೆ. ಸಿಗ್ನಲ್ ರೋಡಿಗೆ ನಾವು ಬಂದ ತಕ್ಷಣ ಬಟನ್ ಪ್ರೆಸ್ ಮಾಡಬೇಕು, ಆವಾಗ ಅದು ನಮಗೆ ಆಟೋಮೆಟಿಕ್ ಸಿಗ್ನಲನ್ನು ತೋರಿಸುತ್ತೆ. ಇವಾಗ ಡೇಂಜರ್ ತೋರಿಸ್ತಾ ಇದೆ. ನಾವು ಬಂದು ಬಟನ್ ಪ್ರೆಸ್ ಮಾಡಿದ ಮೇಲೆ ನಮಗೆ ಅದು ಗ್ರೀನನ್ನು ತೋರಿಸುತ್ತೆ. ಆವಾಗ ವೆಹಿಕಲ್ ಎಲ್ಲ ಸ್ಟಾಪ್ ಆಗುತ್ತೆ. ನಂತರ ನಾವು ರೋಡ್ ಕ್ರಾಸ್ ಮಾಡಬೇಕು. ವೆಹಿಕಲ್ ಬರುವಾಗ ರೋಡ್ ಕ್ರಾಸ್ ಮಾಡುವಂಗಿಲ್ಲ. ಹಾಗೇನಾದರೂ ಮಾಡೋಕ್ಕೆ ಹೋಗಿ ಏನಾದರೂ ಆಯಿತು ಅಂದರೆ ಅದು ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ರೂಲ್ಸ್ನ ಫಾಲೋ ಮಾಡಬೇಕು. ಬಾ ಆರೋ. ಓಕೆ, ಇಲ್ಲಿ 2 ಸಿಗ್ನಲ್ ಬರುತ್ತೆ, ನೀವು ನೋಡ್ಬೋದು. ಔಟ್ಲುಕ್ಕು 2 ಸಿಗ್ನಲ್ ದಾಟ್ಕೊಂಡು ಬಂದ್ವಿ. ಮಳೆ ಬರುತ್ತೇನೋ ಅಂದ್ಕೊಂಡು ಛತ್ರಿ ತೊಗೊಂಡು ಬಂದರೆ ನೋಡಿ ಬಿಸಿಲು ಬಂದುಬಿಡ್ತು. ನಾನಂತರೂ ವೇಟ್ ಮಾಡ್ತಾಯಿದ್ದೀನಿ. ಇಷ್ಟೊತ್ತಿಗೆ ಇಲ್ಲಿ ಮಳೆ ಬರಬೇಕಾಗಿತ್ತು. ಲಾಸ್ಟ್ ಟೈಮು 2 ಟೈಮ್ ಇಷ್ಟೊತ್ತಿಗೆ ಮಳೆ ಬಂದಿತ್ತು, ಇವಾಗಿನ್ನೂ ಮಳೆ ಬಂದಿಲ್ಲ. ಅರಳು ಗಾಡಿನಲ್ಲಿ ಮಳೆ ಬಂದ್ರೇ ಖುಷಿ. ಊರಲ್ಲಿ ಎಷ್ಟು ಮಳೆ ಬರುತ್ತೆ ಅಲ್ವಾ. ಮಕ್ಕಳಿಗಂತೂ ಹಾಲಿಡೇಸ್ ಟೈಮ್ ಕರ್ಕೊಂಡು ಹೋದಾಗ ಮಳೆ ಬಂದುಬಿಟ್ರೆ ಅಮ್ಮ ಎಷ್ಟು ಚೆನ್ನಾಗಿದೆ ಅಲ್ಲ ನಮ್ಮ ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ನೋಡಿ, ನಾನು ಅವ್ರ ಜೊತೆ ಎಲ್ಲ ರನ್ನಿಂಗ್ ಮಾಡ್ಕೊತ ಬಂದೆ. ಹಾಗಾಗಿ ಸ್ವಲ್ಪ ನನಗೆ ಉಸಿರಲ್ಲಿ ವ್ಯತ್ಯಾಸ ಆಗ್ತಾಯಿದೆ. ಗೊತ್ತಲ್ಲ ನಿಮಗೆ ಮಕ್ಕಳಂದರೆ ಹೇಗಿರ್ತಾರೆ ಅಂತ. ಇವಾಗ ನಾನು ಶಾಪ್ ಹತ್ರ ಹೋಗ್ತಾ ಇದ್ದೀನಿ. ಬನ್ನಿ, ಶಾಪಿಗೆ ಬಂದ್ವಿ. ನಾವಿವಾಗ ಲಿಫ್ಟ್ ಹತ್ರ ಹೋಗ್ತಾ ಇದ್ದೀವಿ. ರಂಜಾನ್ಗೆ ಅಂತ ಎಲ್ಲ ಥರ ಐಟಮ್ಸ್ಗಳು ಬಂದಿದೆ. ಇವಾಗ ಇಲ್ಲೆಲ್ಲ ಐಟಮ್ಸು ಸಿಗುತ್ತೆ. ನೀವು ಏನು ಬೇಕು ಎಲ್ಲ ಮನೆ ಡೆಕೋರೇಟಿವ್ ಐಟಮ್ಸ್ಗಳು ಕೂಡ. ನೋಡಿ ಮಕ್ಕಳು ಬಟ್ಟೆ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ, ಗರ್ಲ್ಸ್ ಫ್ರಾಕ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ಬೋದು. ನಂಗೆ ತುಂಬ ಬೇಜಾರಾಗುತ್ತೆ. ನನಗೆ ಹೆಣ್ಮಗು ಹುಟ್ಟಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ಆಗಲಿಲ್ಲ. ಏನು ಮಾಡೋದು ಅಲ್ವಾ. ಯಾವಾಗಲೂ ಈ ಥರ ಎಲ್ಲ ಡ್ರೆಸ್ಸಸ್ಗಳನ್ನು ನೋಡಿದಾಗ ನಂಗೆ ತುಂಬ ಫೀಲ್ ಆಗ್ತಾ ಇರುತ್ತೆ. ನಿರ್ಮಿ ಫ್ರೆಂಡ್ಸ್, ರೆಡ್ ಕಲರಲ್ಲಿ ತುಂಬ ಕಲೆಕ್ಷನ್ಸ್ ಇದೆ, ಬಟ್ ಸೈಜು ಸಿಗ್ತಾ ಇಲ್ಲ. ಎಲ್ಲ ಸೈಜ್ಗಳು ತುಂಬ ದೊಡ್ಡ ಸೈಜಲ್ಲಿವೆ.
ನೋಡ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ಸೆಕ್ಷನ್ಸ್ ಭಾಳ ಇದೆ ಕಿಡ್ಸ್ದು. ಹಾಗಾಗಿ ಬೇರೆ ಹತ್ರ ಎಲ್ಲಾದರೂ ಸಿಗ್ಬೋದೇನೋ, ಸೈಜ್ ವೈಸ್ ಏನಾದರೂ ಈ ಥರ ಇಟ್ಟಿದ್ದಾರೇನೋ ಅಂತ ನೋಡ್ತಾ ಇದ್ದೀನಿ. ಫೈನಲಿ ಇಲ್ಲಿ ನೋಡಿದರೆ ಎಲ್ಲದು 9 ಇಯರಿಂದ ಮೇಲ್ಗಡೆ ಇದೆ. ಸೊ 9 to 10 ಇಯರ್ದು ನನಗೆ ಒಂದು ಸಿಕ್ತು. ಅದನ್ನಾದರೂ ನೋಡೋಣ ಅಂತ. ಮಗನಿಗೆ ಬಂದು 6 to 8 ಇಯರ್ ಒಳಗಡೆ ಇರ್ತಕ್ಕಂಥ ಟೀ ಶರ್ಟ್ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ಆ ಸೈಜ್ ಆದರೆ ಪರ್ಫೆಕ್ಟ್ ಆಗಿರ್ತಿತ್ತು. ಬಟ್ ನಿನ್ನೆಯಿಂದ ತುಂಬ ನೋಡ್ತಾ ಇದ್ವಿ. ಎಲ್ಲ ಆ ಥರ ರೆಡ್ ಟೀ ಶರ್ಟ್ಗಳು ಸಿಕ್ಕರೂ ಕೂಡ ಅದರಲ್ಲಿ ಏನಾದರೂ ಒಂದು ಸಿಂಬಲ್ ಇರ್ತಕ್ಕಂಥದ್ದು, ನಂಬರ್ ಇರ್ತಕ್ಕಂಥದ್ದು, ವರ್ಡಿಂಗ್ಸ್ ಇರೋ ಅಂಥದ್ದು ಬರೀ ಈ ಥರದ್ದೇ ಸಿಕ್ಕಿದೆ. ಎಲ್ಲಿ ಹುಡುಕಿದ್ರು ಅವ್ರು ಹೇಳಿರೋದು ಫುಲ್ಲು ಪ್ಲೇನ್ ಆಗಿರಬೇಕು ವಿತ್ ಡಾರ್ಕ್ ಕಲರ್ ಆಗಿ ರೆಡ್ ಇರಬೇಕು ಅಂತ. ಸೊ ಇದು ಒಂದು ಓಕೆ ಅನಿಸಿದೆ, ನೋಡೋಣ. ಬಟ್ ಇದು 9 to 10 ಇಯರ್ ಇದೆ. ಸೊ ಟ್ರಯಲ್ ರೂಮಿಗೆ ಕರ್ಕೊಂಡು ಬರ್ತಾ ಇದ್ದೀನಿ. ಚೆಕ್ ಮಾಡಿ ನೋಡಿದರೆ ಸೈಜು ಸ್ವಲ್ಪ ದೊಡ್ಡದಾಗಿ ಅನಿಸುತ್ತೆ, ಅದು ಚೆನ್ನಾಗಿ ಅನಿಸಲ್ಲ ಅಂತ ಮತ್ತೆ ಬೇರೆ ಶಾಪ್ ಎಲ್ಲಾದರೂ ಇದ್ದರೆ ಹುಡ್ಕೋಣ, ಇನ್ನೂ 4-5 ದಿನ ಟೈಮ್ ಇದೆ ಅಂತ ಹೇಳಂದು ಬಿಟ್ಟು ಹಾಗೆ ಒಂದು ರೌಂಡು ಏನೇನೆಲ್ಲ ಐಟಮ್ಸ್ ಇದೆ ಅಂತ ನೋಡ್ತಾ ಇದ್ವಿ. ನೀವು ನೋಡ್ಬೋದು ಫರ್ನಿಚರ್ ಎಲ್ಲ ತುಂಬ ಚೆನ್ನಾಗಿತ್ತು. ದುಬಾಯಿ ಡೇಟ್ಸಿಗೆ ಫೇಮಸ್ಸು. ನೀವು ನೋಡ್ಬೋದು ಇಲ್ಲಿ ತುಂಬ ವೆರೈಟಿ ಆಗಿರ್ತಕ್ಕಂತಹ ಡೇಟ್ಸು ಮತ್ತು ಚಾಕ್ಲೇಟ್ಗಳನ್ನು ಇಟ್ಟಿದ್ರು. ಹಾಗೆ ಮಕ್ಕಳಿಗೆ ಏನಾದರೂ ತಿಂದಕ್ಕೆ ಬೇಕು ಅಂತ ಕೇಳ್ತಾ ಇದ್ರು. ಸೊ ಡೋನಟ್ ಕೊಟ್ಟಿಸೋಣ ಅಂತ ಹೇಳಂತೂ ಕರ್ಕೊಂಡು ಬಂದೆ. ಇದರ ಜೊತೆಗೆ ಬೆಣ್ಣೆ ಬಿಸ್ಕೆಟು ಮತ್ತು ಎಗ್ಗು ಕೂಡ ಖಾಲಿಯಾಗಿತ್ತು, ಅದನ್ನು ಕೂಡ ತೆಗೆದುಕೊಂಡು ಇವಾಗ ಬಿಲ್ಲಿಂಗ್ ಹಾಕಿಸಿ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಗ್ತಾ ಸಂತೋಷವಾಗಿರಿ. ಬಾಯ್ ಬಾಯ್.